ಏನು ಎಲ್ಬೋರ್ಡ್ ಜಡ್ಜ್ಗಳೆಲ್ಲ ಕರಪ್ಷನ್ ಜಡ್ಜಸ್ ಎಲ್ಲ ಬಂದು ಕೋರ್ಟಲ್ಲಿ ಕೂತ್ಕೊಂಡ್ರೆ ಇದೇ ಆರ್ಡ್ರ್ ಆಗೋದು. SPLC 78/2023 ಫಾಲ್ಸ್ ಕೇಸ್ 17 ತಿಂಗಳು ಅಕ್ರಮ ಬಂಧನ ಜೈಲಲ್ಲಿ ಇಟ್ಟಿದ್ರಿ. ಕೇಸು ಪೆಂಡಿಂಗ್ ಇಟ್ಕೊಂತ ಬಂದ್ರಿ, ಮುಗಿಸ್ಬೋದಿತ್ತು. ಕಂಪ್ಲೇನೆನ್ಸ್ ನಿರಪರಾಧಿ ಅಂತ ಆರ್ಡ್ರ್ ಆಗಿದೆ. ಒಂದೇ ಸಮನ್ಸ್, ಅದು 4ನೇ ತಾರೀಕಿಗೆ ಡೇಟಿಗೆ ಕರೆಕ್ಟಾಗಿ ಎಲೆಕ್ಷನ್ ರಿಸಲ್ಟ್ ಇದ್ದಾಗಲೇ ಜಡ್ಜನ್ನು ಬುಕ್ ಮಾಡ್ಕೊಂಡು ಕೊಟ್ಟಿದ್ದೀರ. NBAW ಇಂಶೂನೇ ಮಾಡೋಕ್ಕೆ ಬರಲ್ಲ. ಅವಳು ಯಾವಳು ಜಡ್ಜ್? ಪುಷ್ಪ ಅಲಿಯಸ್ ಪುಷ್ಪಾಂಜಲಿ ಜಡ್ಜ್. NBAW ಹೆಂಗಮ್ಮ ಇಶ್ಯೂ ಮಾಡ್ತೀಯ ನೀನು? ಯಾರಮ್ಮ ನೀನು ಜಡ್ಜ್ ಮಾಡಿದ್ದು? ಯಾರು ನೀನು ಜಡ್ಜ್ ಮಾಡಿದ್ದು? ಆ ನಿಲೇಶನ್ ಕ್ರಾಸ್ ಎಕ್ಸಾಮಿನೇಷನು, ಆ PDO ಕ್ರಾಸ್ ಎಕ್ಸಾಮಿನೇಷನ್ನು, ಆ ಡಾಕ್ಟ್ರ್ ಕ್ರಾಸ್ ಎಕ್ಸಾಮಿನೇಷನ್ನು ಹಂಗೆ ಅಡೆತಡೆ ಮಾಡಿದ್ಲು ಅವಳು. ಅವಳು ನನಗೆ ಏಕವಚನನೇ ಕರೆಯೋದು, ನಾನು ಏಕವಚನೇ ಕರೆಯೋದು. SC/ST ಕೇಸ್ ಹೇಳ್ದನಲ್ಲ, ಅದು ದಲಿತರ ಕೇಸ್. ಅವಳು SC/ST ಜಡ್ಜೆ. ಈ ಕೆಳಗಡೆ ಕೋರ್ಟಲ್ಲಿ ಪೊಲೀಸ್ ಇದಾಯ್ತಲ್ಲ, ಅವನು SC/ST ಜಡ್ಜೆ. ಇಲ್ಲಿ ಕಸ್ಟಡಿ ಕೊಟ್ಟನಲ್ಲ, ಅವನು SC/STನೇ. ಎಲ್ಲ SC/STಗಳೇ ಸೇರ್ಕೊಂಡ್ಬಿಟ್ಟಿದ್ದೀರಾ. BJP ಗೌರ್ಮೆಂಟ್ ಅಂತೂ ಕೆಳಗಡೆ ಬಂತು, NDA ಗೌರ್ಮೆಂಟ್ ಫಾರ್ಮ್ ಆಯಿತು. ಇವ್ರು ಹುರ್ಕೊಂಬಿಟ್ರು, ಜೀರಿಗೆ ಮಿಡ್ಸ್ಕೆ ಹಾಕೋಬಿಟ್ಟಾರೆ ಜಡ್ಜಸ್ಗಳು. ಒಂದು ವಾರದಲ್ಲಿ ಮುಗಿಸ್ಬಿಡ್ಬೋದಿತ್ತು ಕೇಸ್ 2. 17 ತಿಂಗಳು ಜೈಲಲ್ಲಿ ಇಟ್ಬಿಟ್ಟು, ಅದು ಫೇಕ್ ಡಾಕ್ಯುಮೆಂಟಲ್ಲಿ ಜಡ್ಜಸ್ ಎಲ್ಲ ಸೇರ್ಕೊಂಡಾರೆ. ಆ ಜಡ್ಜಸ್ಸಿಗೆ ಯಾವ ದುಡ್ಡು ಹೋಗಿದೆ ಗೊತ್ತಾ? ಜಡ್ಜಸ್ ಗಂಡಂದರು, ಇವರು ಲೇಡೀಸ್ ಜಡ್ಜಸ್ಗೆ ಗಂಡಂದ್ರು ಬುಕ್ ಮಾಡ್ಕೊಂಡ್ಬಿಟ್ಟಾರೆ. ಮತ್ತೊಂದು ಇವರಿಗೆ ಜೈಲು ಒಳಗಡೆ 144 ಸೆಕ್ಷನ್ ಇರ್ತದೆ. ಎಲ್ಲಿ ಜೈಲೊಳಗೆ ಆಟೋಮೆಟಿಕ್ಲಿ 144 ಸೆಕ್ಷನ್ ಇರ್ತದೆ. ಜಡ್ಜಸ್ಗೆ ಗೊತ್ತಿಲ್ಲ ಅದು. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್. ಎಲ್ಬೋರ್ಡ್ ಜಡ್ಜಸ್ಗಳಿದ್ದಾರೆ, ಟೇಕ್ ಆ್ಯಕ್ಷನ್, ಸ್ಟ್ರಾಂಗ್ ಆ್ಯಕ್ಷನ್. ಇದಕ್ಕೆ NBAW ಮಾಡೋಕ್ಕೆ ಬರೋದಿಲ್ಲ. ಕರೆಕ್ಟಾಗಿ ಜಡ್ಜಸ್ಗೆ ಟ್ರೈನಿಂಗ್ ಕೊಟ್ಟು, ಈಗ ಲಂಚ ಕೊಟ್ಬಿಟ್ಟು ಬಂದು ಕೂತ್ಕೊಂಡ್ಬಿಟ್ರೆ ಹಿಂಗೆ ಆಗೋದು. ಇಂಗ್ಲೀಷ್ ಒಂದು ಲಾಟು ಬಿಟ್ಟು ಬಂದುಬಿಟ್ರೆ ಆಗಲ್ಲ. ಇದೆಲ್ಲ ಕಾಂಗ್ರೆಸ್ ಪಾರ್ಟಿ ಪಿಂಪ್ ಜಡ್ಜಸ್ ಮಾಡ್ತಾ ಇರೋದು. ಗೊತ್ತಾಯ್ತು ಯಾರ್ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು? ಅರ್ಥ ಆಯ್ತಲ್ಲ? ಕಂಪ್ಲೇನೆನ್ಸು ₹1 ಶೂರಿಟಿ ಕಟ್ಟಂಥ ಅವಶ್ಯಕತೆ ಇಲ್ಲ. ಆ ಲೆವೆಲಿಗೆ ಐತೆ. ಫೇಕ್ ಡಾಕ್ಯುಮೆಂಟ್ ಐತೆ. ಅವ್ನು ಆರ್ಗ್ಯುಮೆಂಟ್ ಮಾಡೋಕ್ಕೆ ಲೋಯ್ತು ಎದುರುತ್ತವನೆ. ಕುಮಾರಸ್ವಾಮಿ ಪಿಂಪ್, ಅವನು HD ಕುಮಾರಸ್ವಾಮಿ, ನಾಣಯ್ಯನ ಪಿಂಪು. ಎಲ್ಲ ಗೊತ್ತಾಯ್ತು ಏನೇನು ನಡೀತಾಯಿದೆ ಅಂತ ಹೇಳ್ಬಿಟ್ಟು. NBAW NBAW ಮಾಡೋಕ್ಕೆ ಬರೋದಿಲ್ಲ. ಅವಳು ಯಾವಳಿದ ಟರ್ಮಿನೇಟ್ ಮಾಡೋಕ್ಕೆ ಸುಪ್ರೀಂ ಕೋರ್ಟು ಇಮಿಡಿಯೇಟ್ ಟರ್ಮಿನೇಟ್ ಮಾಡೋಕ್ಕೆ. ಯಾವಳವಳು ಬಾಸ್ಟರ್ಡ್ ಅಲ್ಲದ್ರೆ ಏನು ಆಟ ಆಡ್ತದೀಯ ನೀನು? ನೋಡಿದ್ದೀನಿ ಆ ಜಡ್ಜಿ ಎದುರುಗಡೆನೆ ಅವ್ನು ಎಲ್ದೋ ಕೋರ್ಟ್ PC ಎದೆಗೆ ಸರಿಯಾಗಿ ಹೊಡ್ತಾ ಬಿದ್ದಿಲ್ಲ ಅಂತಾನೆ. ಅಂದರೆ ಹೊಡೆದಿದ್ದು ಹೊಡೆದಿದ್ದೀವಿ ನಾವು, ಅದು ಹೊಡ್ತಾ ಸರಿಯಾಗಿ ಬಿದ್ದಿಲ್ಲ ಅಂತ ಅವಳು ಎದುರುಗಡೆನೆ ಹೇಳಿದ್ರು ಕೂಡ ಅವಳು ಏನೂ ಮಾಡ್ಕೊಳಲ್ಲ. ಅವಳು ಸೇರ್ಕೊಂಡಾಳೆ ನಾಟಕ ಎದುರುಗಡೆ ನಾಟಕ, ಆ್ಯಕ್ಟಿಂಗ್. ಭಾವನೊಂದು ಒಂಥರ ಆ್ಯಕ್ಟಿಂಗ್, ಲೋಹಿತಂದು ಒಂಥರ ಆ್ಯಕ್ಟಿಂಗ್, ಎಲ್ಲ ಒಂದೊಂದು ಥರ ಆ್ಯಕ್ಟಿಂಗ್. ಒಟ್ಟಾರೆ ಅವ್ರ ಹೆಂಡ್ರು ಮಕ್ಕಳು ಚೆನ್ನಾಗಿರ್ಬೇಕಷ್ಟೇ. ಬೇರೆ ಯಾರು ಇಲ್ಲ ಇದ್ದೀನಿ ಮನೇಲಿ. ಇದು ಸಿದ್ದರಾಮಯ್ಯನ ಗೌರ್ಮೆಂಟ್ NBAW ಮಾಡಿಸಿರೋದು. ಎಲ್ಬೋರ್ಡ್ಗೆ ಹೋಗು ಸಿದ್ದರಾಮಯ್ಯ ಆ್ಯಂಡ್ ರಾಹುಲ್ ಗಾಂಧಿ ಆ್ಯಂಡ್ DK ಶಿವಕುಮಾರ್. ಏನು ಸ್ಯಾಟನ್ನು ಕಿತ್ಕೊಳಕ್ಕಲ್ಲ ನಂದು. ಜಡ್ಜಿನ ಇಟ್ಕೊಂಡು. ಅರ್ಥ ಆಯ್ತಲ್ಲ? ಇಲ್ಲೇ ಇದ್ದೀನಿ ಈಗ. ಲಾ ಆ್ಯಂಡ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಡಿಫೆನ್ಸ್ ಮಿನಿಸ್ಟರ್ ಆಗ ಕೊಟ್ಟಿದ್ದೀನಿ. ಕರ್ಕೊಂಡೋಗ್ರಿ ಮೋದಿ ಆ್ಯಂಡ್ ಅಮಿತ್ ಶಾ ಯಾರನ್ನಾರು ಕಳಿಸ್ಕೊಡಿ, ಬರ್ತೀನಿ. ಅರ್ಥ ಆಯ್ತಲ್ಲ? ಇದು ನಾಟ್ ವ್ಯಾಲಿಡ್ NBAW. ಓಕೆ, ದಿಸ್ ಇಸ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾವಾಗ? ಈಗಲ್ಲ, ನೈಟ್ ಅಪ್ಲೋಡ್ ಮಾಡ್ತೀನಿ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಭಾರತೀಯ ಜನತಾ ಪಾರ್ಟಿ, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಆಲ್ ಪಬ್ಲಿಕ್. ಎಲ್ಬೋರ್ಡ್ ಜಡ್ಜಸ್ ಎಲ್ಲ ಲಂಚ ಕೊಟ್ಟು ನಕಲಿ ಫೇಕ್ ಎಕ್ಸಾಮ್ ಶೀಟಲ್ಲಿ ಬಂದು ಕೂತಾರೆ. ಏನಾರು ಜಡ್ಜಸ್ಸಿಗೆ ಏನಾರು ಎಕ್ಸಾಮ್ ಕೊಟ್ಟರೆ 10 ಮಾರ್ಕ್ಸ್ ತೆಗಿಯಲ್ಲ ಇವರು. ಯೋಗಿ ತೆಗಿ. ನಿನಗೆ ಹೇಳ್ತಾ ಇರೋದು ಬಸ್ಟೆಡ್.